ಹಾರ್ದಿಕ್ ಪಾಂಡ್ಯ. ಈ ಸ್ಟಾರ್ ಆಟಗಾರನ ಜೀವನದಲ್ಲಿ ಎಲ್ಲವೂ ಸರಿ ಇಲ್ಲ. ಯಾಕಂದ್ರೆ ಪಾಂಡ್ಯ ಗಳಿಸಿದ್ದಕ್ಕಿಂತ ಕಳೆದುಕೊಂಡಿದ್ದೇ ಹೆಚ್ಚು. ಐಷಾರಾಮಿ ಜೀವನ ಇದ್ರೂ ನೆಮ್ಮದಿ ಇಲ್ಲ ಅನ್ನೋ ತರ ಆಗಿದೆ. ನತಾಶಾಗೆ ಡಿವೋರ್ಸ್ ಕೊಟ್ಟ ಬಳಿಕ ಪಾಂಡ್ಯ ಎರಡನೇ ಮದುವೆ ವಿಚಾರ ಸದ್ದು ಮಾಡಿತ್ತು. ವಿದೇಶಿ ಸುಂದರಿ ಜೊತೆ ಡೇಟಿಂಗ್ ನಡೆಸಿದ್ದಾರೆ. ಶೀಘ್ರವೇ ಮದುವೆ ಆಗಲಿದ್ದಾರಂತ ಹೇಳಲಾಗಿತ್ತು. ಆದ್ರೀಗ ಬ್ರಿಟಿಷ್ ಗಾಯಕಿ ಜಾಸ್ಮಿನ್ ವಾಲಿಯಾ ಜೊತೆ ಕೂಡ ಬ್ರೇಕಪ್ ಆಗಿದೆ. ಇದೀಗ ನೋವಲ್ಲಿರೋ ಪಾಂಡ್ಯಗೆ ಮಗ ಅಗಸ್ತ್ಯ ಸ್ಟ್ರೆಂತ್ ಆಗಿದ್ದಾನೆ. ಕಹಿ ಘಟನೆಗಳಿಂದ ಆಚೆ ಬರೋದಕ್ಕೆ ಮಗನೇ ಸ್ಫೂರ್ತಿಯಾಗಿದ್ದಾನೆ. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪಾಂಡ್ಯ ಜೀವನದಲ್ಲಿ ಎಲ್ಲವೂ ಫಟಾಫಟ್ ಆಗಿ ಸಿಕ್ತು. ಸಿಂಗಲ್ ಆಗಿದ್ದ ಪಾಂಡ್ಯ ಬಾಳಲ್ಲಿ ಸರ್ಬಿಯಾ ಮೂಲದ ನತಾಶಾಳ ಎಂಟ್ರಿ ಆಗಿತ್ತು. 1 ವರ್ಷ ಡೇಟಿಂಗ್, 7 ತಿಂಗಳಲ್ಲಿ ಎಂಗೇಜ್ಮೆಂಟ್, ಇದರ ಮಧ್ಯೆ ಪ್ರೇಯಸಿ ಪ್ರೆಗ್ನೆಂಟ್, ನಂತರ ಮಗು, ಅದಾದ್ಮೇಲೆ ಮಗನ ಮುಂದೆ ಮದ್ವೆ. ಎಲ್ಲವೂ ಸರಿ ಇದೆ, ಅನ್ಕೊಂಡಂತೆ ಬದುಕು ಸಾಕ್ತಿದೆ ಅನ್ನುವಷ್ಟರಲ್ಲೇ ಡಿವೋರ್ಸ್ ಎಂಬ ಬಿರುಗಾಳಿ ಪಾಂಡ್ಯ ಬಾಳನ್ನ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತು. ಡಿವೋರ್ಸ್ನಿಂದ ಕುಗ್ಗಿ ಹೋಗಿದ್ದ ಪಾಂಡ್ಯ ಬಾಳಿಗೆ ಅಷ್ಟೇ ವೇಗವಾಗಿ ಮತ್ತೊಬ್ಬಳ ಎಂಟ್ರಿ ಕೂಡ ಆಗಿತ್ತು. ಬ್ರಿಟಿಷ್ ಗಾಯಕಿ ಜಾಸ್ಮಿನ್ ವಾಲಿಯಾ ಪ್ರೀತಿಯ ಬಲೆಯಲ್ಲಿ ಪಾಂಡ್ಯ ಬಿದ್ದಿದ್ರು. ಮೀಟಿಂಗ್, ಡೇಟಿಂಗ್ ಅಂತ ಈ ಜೋಡಿ ಸುತ್ತಾಡಿದ್ದು. ಆಗ್ಲೇ ಮದುವೆ ಆಗ್ತಾರೆ ಅನ್ನೋ ಮಾತು ಕೂಡ ಕೇಳಿ ಬಂದಿತ್ತು. ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ. ಎಲ್ಲವೂ ಸರಿ ಆಯ್ತು, ಲೈಫ್ ಮತ್ತೆ ಟ್ರ್ಯಾಕ್ಗೆ ಬರ್ತಿದೆ ಅನ್ಕೊಳ್ತಿರುವಾಗ್ಲೇ ಮತ್ತೆ ಪಾಂಡ್ಯಗೆ ಸಂಕಷ್ಟ ಶುರುವಾಯ್ತು. ಪ್ರೀತಿ ಗೀತಿ ಅಂತ ಸುತ್ತಾಡ್ತಿರುವಾಗ್ಲೇ ಜಾಸ್ಮಿನ್ ವಾಲಿಯಾ ಜೊತೆಗೆ ಏಕಾಏಕಿ ಬ್ರೇಕಪ್ ಆಯ್ತು. ಇದೀಗ ಪಾಂಡ್ಯ ಮತ್ತೆ ಏಕಾಂಗಿಯಾಗಿದ್ದಾರೆ. ಒಂಟಿಯಾಗಿರೋ ಪಾಂಡ್ಯಗೆ ಮಗ ಸರ್ವಸ್ವ ಆಗಿದ್ದಾನೆ. ಹಾರ್ದಿಕ್ ಪಾಂಡ್ಯ ವೈಯಕ್ತಿಕ ಜೀವನ ಹಳಿ ತಪ್ಪಿದೆ. ಮೊದಲು ಡಿವೋರ್ಸ್, ಈಗ ಬ್ರೇಕಪ್, ಒಂದಾದ ಮೇಲೊಂದು ಕಹಿ ಘಟನೆ ಎದುರಾಗ್ತಾನೆ ಇದೆ. ಆದ್ರೆ ಪಾಂಡ್ಯ ಅದ್ಯಾವುದಕ್ಕೂ ಕೇರ್ ಮಾಡ್ತಾನೆ ಇಲ್ಲ. ಯಾಕಂದ್ರೆ ಹಾರ್ದಿಕ್ನ ಎಲ್ಲಾ ನೋವಿಗೆ ಅಗಸ್ತ್ಯ ಮುಲಾಮು. ಕತ್ತಲಾಗಿರೋ ಹಾರ್ದಿಕ್ ಬಾಳಿಗೆ ಮಗನೇ ಬೆಳಕಾಗಿದ್ದಾನೆ. ಇತ್ತೀಚೆಗಂತೂ ಪಾಂಡ್ಯ ಮಗನೊಂದಿಗೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ತನ್ನ ನೋವನ್ನ ಮರಿತಾ ಇದ್ದಾರೆ. ಮಗನೊಂದಿಗೆ ಕಳೆದ ಕ್ಷಣದ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಿದ್ದಾರೆ ಪಾಂಡ್ಯ. ಹಾರ್ದಿಕ್ ಪಾಂಡ್ಯ ಗುರಿ ಸದ್ಯ ಭವಿಷ್ಯದ ಕಡೆಗಿದೆ. IPL ಬಳಿಕ ಲಾಂಗ್ ಬ್ರೇಕ್ ತೆಗೆದುಕೊಂಡಿದ್ದ ಹಾರ್ದಿಕ್ ಪಾಂಡ್ಯ ಈಗ ಮತ್ತೆ ಅಭ್ಯಾಸದ ಕಣಕ್ಕೆ ಮರಳಿದ್ದಾರೆ. ಇದಕ್ಕೆಲ್ಲ ಕಾರಣ ಪುತ್ರ ಅಗಸ್ತ್ಯ ಮೇಲಿನ ಪ್ರೀತಿ. ಈ ಹಿಂದೆಯೇ ಪಾಂಡ್ಯ ನನ್ನ ಮಗನೇ ನನ್ನ ಜೀವನದ ಬಿಗ್ಗೆಸ್ಟ್ ಮೋಟಿವೇಶನ್ ಅಂತ ಹೇಳಿಕೊಂಡಿದ್ರು. ಇದೀಗ ಮೈದಾನಕ್ಕೆ ಮರಳಿರೋ ಹಾರ್ದಿಕ್ಗೆ ಇಲ್ಲೂ ಮಗನೇ ಸ್ಟ್ರೆಂತ್ ಆಗಿದ್ದಾನೆ. ಇನ್ನು ಮನೆಯಲ್ಲಿದ್ದಾಗಲೂ ಪಾಂಡ್ಯ ಅಗಸ್ತ್ಯನಿಗೆ ಕ್ರಿಕೆಟ್ ಬಗ್ಗೆ ಹೇಳಿಕೊಡ್ತಿದ್ದಾರೆ. ಆತ ಕೂಡ ಫುಲ್ ಇಂಟ್ರೆಸ್ಟಿಂಗ್ ಆಗಿ ತಂದೆ ಹೇಳಿದ್ದನ್ನೆಲ್ಲ ಕೇಳ್ತಿದ್ದಾನೆ. ಹೀಗಾಗಿ ಪಾಂಡ್ಯ ಮಗ ಕ್ರಿಕೆಟ್ ಲೋಕಕ್ಕೂ ಕಾಲಿಡ್ತಾನ ಅನ್ನೋ ಕ್ಯೂರಿಯಾಸಿಟಿ ಫ್ಯಾನ್ಸ್ಗೆ ಇದೆ. ಹಾರ್ದಿಕ್ ಪಾಂಡ್ಯ ಪದೇ ಪದೇ ಜೀವನದಲ್ಲಿ ಎಡವಿದಾಗಲೂ ಬೌನ್ಸ್ ಬ್ಯಾಕ್ ಆಗ್ತಿರೋದಕ್ಕೆ ಮುದ್ದಿನ ಮಗನೇ ಕಾರಣ. ಮಗನ ಮುಂದೆ ಹೀರೋ ಆಗಿ ಮಿಂಚಬೇಕು ಅನ್ನೋ ಬಯಕೆ ಇರೋದ್ರಿಂದಲೇ ಪಾಂಡ್ಯ ಎಲ್ಲಾ ನೋವನ್ನ ಮರಿತಾ ಇದ್ದಾರೆ. ಏಕಾಂಗಿತನದಿಂದ ಹೊರಬರ್ಲಿಕ್ಕೆ ಪ್ರಯತ್ನಿಸ್ತಿದ್ದಾರೆ. ಪಾಂಡ್ಯ ಮುಂದಿನ ಜೀವನ ಚೆನ್ನಾಗಿರ್ಲಿ ಅನ್ನೋದು ಫ್ಯಾನ್ಸ್ ಆಶಯ. ನಮಸ್ಕಾರ.